ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಸೊ ಕೆಇ ಅವರು ಮಾಪಪ್ ರೌಂಡಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದಷ್ಟು ಇನ್ಸ್ಟ್ರಕ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಶೆಡ್ಯೂಲ್ ಅನ್ನು ಕೂಡ ಕೊಟ್ಟಿದ್ದಾರೆ. ಅದರ ಜೊತೆಗೆ ಇವತ್ತು ಮಧ್ಯಾಹ್ನ 12 ಗಂಟೆಯಿಂದನೇ ಮೂರನೇ ಸುತ್ತಿಗೆ ಸಂಬಂಧಪಟ್ಟ ಹಾಗೆ ನೀವು ಇಲ್ಲಿ ನೋಡಬಹುದು. ಮೂರನೇ ಸುತ್ತಿಗೆ ಸಂಬಂಧಪಟ್ಟ ಹಾಗೆ ಆಯ್ಕೆ ಪ್ರವೇಶ ಲಿಂಕ್ ಅಂದ್ರೆ ಆಪ್ಷನ್ ಎಂಟ್ರಿ ಮತ್ತೆ ಕಾಷನ್ ಡಿಪಾಸಿಟ್ ಅನ್ನ ಪೇ ಮಾಡೋದಕ್ಕೆ ಚಲನನ್ನ ಡೌನ್ಲೋಡ್ ಮಾಡ್ಕೊಳ್ಳುವಂತ ಲಿಂಕ್ ಅನ್ನು ಕೂಡ ಕೊಟ್ಟು ಬಿಟ್ಟಿದ್ದಾರೆ. ಸೊ ನೀವು ಮಾಡಬೇಕಾಗಿರೋದು ಇಷ್ಟೇ, ಈ ಒಂದು ಲಿಂಕ್ ಅನ್ನ ಕ್ಲಿಕ್ ಮಾಡಿ. ಸೊ ಇದರಲ್ಲಿ ನಿಮ್ಮ ಕ್ಯೂ ಆರ್ ಕೋಡ್, ನಿಮ್ಮ ಆಪ್ಷನ್ ಎಂಟ್ರಿ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಕ್ಯೂ ಆರ್ ಕೋಡ್ ಇದೆ, ಅದನ್ನ ಸ್ಕ್ಯಾನ್ ಮಾಡಿಬಿಟ್ಟು ಫೋಟೋವನ್ನ ಸ್ಕ್ಯಾನ್ ಮಾಡಿ, ಅಂದ್ರೆ ನಿಮ್ಮ ಒಂದು ಫೇಸ್ ಸ್ಕ್ಯಾನ್ ಅನ್ನ ಮಾಡಿಬಿಟ್ಟು ಲಾಗಿನ್ ಆದ ಮೇಲೆ ನಿಮಗೆ ಅಲ್ಲಿ ಡೌನ್ಲೋಡ್ ಚಲನ್ ಆಪ್ಷನ್ ಬರುತ್ತೆ. ಈಗ ಆಲ್ರೆಡಿ 1,00,000 ರೂಪಾಯಿ ಪೇಮೆಂಟ್ ಮಾಡಿದ್ರೆ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಯಾರು ಗೌರ್ಮೆಂಟ್ ಸೀಟ್ಗೆ ಪಾರ್ಟಿಸಿಪೇಟ್ ಮಾಡ್ತೀರಿ ಅವರು 1,00,000 ರೂಪಾಯಿ ಪೇಮೆಂಟ್ ಮಾಡಿಲ್ಲ ಅಂದ್ರೆ ನೀವು ಅಲ್ಲಿ ಡೌನ್ಲೋಡ್ ಚಲನ್ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಅಲ್ಲಿ ಪ್ರೊಸೀಡ್ ಅಂತ ಆಪ್ಷನ್ ಬರ್ತದೆ. ಅದನ್ನು ಕ್ಲಿಕ್ ಮಾಡಿದ ಮೇಲೆ ಅಲ್ಲಿ ಅಮೌಂಟ್ ಅನ್ನ ಸೆಲೆಕ್ಟ್ ಮಾಡಬೇಕು. 3 ಅಮೌಂಟ್ ತೋರಿಸ್ತಾ ಇದೆ, 1,00,000, 12 ಲಕ್ಷ, 25 ಲಕ್ಷ. ಆ ಮೂರಲ್ಲಿ ಯಾವ ಅಮೌಂಟ್ ಅನ್ನು ನೀವು ಸೆಲೆಕ್ಟ್ ಮಾಡ್ತೀರಿ ಅದಕ್ಕೆ ತಕ್ಕಾಗೆ ಚಲನ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಬಹುದು. ಸೊ ನೀವೇನಾದ್ರೂ ಆಲ್ರೆಡಿ ಕೆಇ ಅವ್ರ ಹತ್ರ ನಿಮ್ಮ 10,000 ರೂಪಾಯಿ, 20,000 ರೂಪಾಯಿ, 30,000 ರೂಪಾಯಿ ಇದ್ರೆ ಅದಕ್ಕೆ ಮೈನಸ್ ಆಗೇನೆ ನಿಮಗೆ ಚಲನ್ ಬರುವಂತದ್ದು ಅನ್ನೋದು ಗೊತ್ತಿರಲಿ, ರೈಟ್? ಸೊ ಈಗ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಗಳನ್ನ ನೋಡ್ತಾ ಹೋಗೋಣಂತೆ. ಸೊ ಇಲ್ಲಿ ಕನ್ನಡದಲ್ಲಿ ಕೊಟ್ಟಿರೋದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ನಿಮಗೆ ಇಂಗ್ಲಿಷ್ ಅಲ್ಲೂ ಕೂಡ ಕೊಟ್ಟಿರುವಂತದ್ದು. ಫೈನ್, ನೋಡಬಹುದು ಇಲ್ಲಿ ಥರ್ಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಫಾರ್ ಮೆಡಿಕಲ್ ಅಂಡ್ ಡೆಂಟಲ್. ಆಲ್ರೆಡಿ ಹೇಳಿರೋ ಹಾಗೆ ಇದು ಆಯುಷ್ಗೆ ಸಂಬಂಧಪಟ್ಟಿರೋದು ಅಲ್ಲ, ಇದು ಮೆಡಿಕಲ್ ಮತ್ತೆ ಡೆಂಟಲ್ಗೆ ಮಾತ್ರ ಸಂಬಂಧಪಟ್ಟಿರೋದು. ಇದರಲ್ಲಿ ಪ್ರತಿಯೊಂದನ್ನು ನಾನು ಓದೋದಕ್ಕೆ ಹೋಗೋದಿಲ್ಲ, ಕ್ಲಿಯರ್ ಕಟ್ ಆಗಿ ಕೊಟ್ಟಿದ್ದಾರೆ. ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನ್ ನೀವು ನೆನ್ಪಿಟ್ಕೊಳ್ಬೇಕು ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ. ಫೈನ್, ಥರ್ಡ್ ರೌಂಡ್ ಅಲ್ಲಿ ರೈಟ್, ಸೊ ಕಾಷನ್ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಬಹುದು ಅನ್ನೋದನ್ನ ಮೊದಲು ನೋಡ್ಕೊಳ್ಳಿ. ಸೊ ಮೊದಲನೇ ಮತ್ತು ಎರಡನೇ ಸುತ್ತಿನಲ್ಲಿ ಯಾವುದೇ ವೈದ್ಯಕೀಯ ಸೀಟು ಹಂಚಿಕೆಯಾಗದ ಅಭ್ಯರ್ಥಿಗಳು, ಅಂದ್ರೆ ಯಾರಿಗೆ ಸೀಟ್ ಅಲಾಟ್ಮೆಂಟೇ ಆಗಿಲ್ಲ ಅಂಥವರು ಪಾರ್ಟಿಸಿಪೇಟ್ ಮಾಡಬಹುದು. ಅದಾದ್ಮೇಲೆ ಮೆಡಿಕಲ್ ಸೀಟ್ ಅಲಾಟ್ ಆಗಿತ್ತು ಆದರೆ ನಿಮಗೆ ಸಿಕ್ಕಿರುವಂತ ಸೀಟು ಇಂಟ್ರೆಸ್ಟ್ ಇಲ್ದೇನೆ ಕ್ಯಾನ್ಸಲ್ ಮಾಡ್ಕೊಂಡು ಬಂದಿದ್ರಿ, ಕ್ಯಾನ್ಸಲ್ ಮಾಡ್ಕೋಬೇಕಾದ್ರೆ ನೀವು ಹಿಂದಿನ ರೌಂಡ್ ಅಲ್ಲಿ ಕಟ್ಟಿರುವಂತಹ ಕಾಷನ್ ಡಿಪಾಸಿಟ್ ಅನ್ನ ಮುಟ್ಟುಗೋಲ್ ಹಾಕೊಂಡಿದ್ರು, ಅಂದ್ರೆ ಫೋರ್ಫಿಟ್ ಮಾಡ್ಕೊಂಡಿದ್ರು, ಅಂತಹ ವಿದ್ಯಾರ್ಥಿಗಳು ಕೂಡ ಮೂರನೇ ಸುತ್ತಲ್ಲಿ ಭಾಗವಹಿಸಬಹುದು. ಓಕೆ, ಸೊ ಅಂದಮೇಲೆ ನೀವು ಡೆಂಟಲ್ ಆಗಿರಬಹುದು, BAMS ಆಗಿರಬಹುದು, ಮತ್ತೆ ಮೆಡಿಕಲ್ ಆಗಿರಬಹುದು, ನೀವೇನಾದ್ರೂ ಸೀಟ್ ಅನ್ನ ಸೆಕೆಂಡ್ ರೌಂಡ್ ಆದ್ಮೇಲೆ ಕಾಷನ್ ಡಿಪಾಸಿಟ್ ಹೋದ್ರೂ ಹೋಗ್ಲಿ ಅಂತ ಹೇಳಿ ಕ್ಯಾನ್ಸಲ್ ಮಾಡ್ಕೊಂಡು ಬಂದಿದ್ರೆ ಅಫಿಷಿಯಲಿ ನೀವು ಮೂರನೇ ಸುತ್ತಲ್ಲಿ ಮತ್ತೆ ಕಾಷನ್ ಡಿಪಾಸಿಟ್ ಅನ್ನ ಪೇಮೆಂಟ್ ಮಾಡಿ ಪಾರ್ಟಿಸಿಪೇಟ್ ಮಾಡಬಹುದು. ಇನ್ನು ಕೆಇಎ ಮುಖಾಂತರ ಯಾರಿಗೆ ಡೆಂಟಲ್ ಅಲಾಟ್ ಆಗಿದೆ ನೀವು ಮತ್ತೆ ಡೆಂಟಲ್ಗೆ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಬರೋದಿಲ್ಲ, ಅಥವಾ BAMS ಅಲಾಟ್ ಆದವರು ನೀವು BAMS ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಬರೋದಿಲ್ಲ, ಬಟ್ ಮೆಡಿಕಲ್ಗೆ ಪಾರ್ಟಿಸಿಪೇಟ್ ಮಾಡಬಹುದು. ಫೈನ್, ಮೆಡಿಕಲ್ ಕೋರ್ಸ್ ಫೀಸ್ ಡಿಪಾಸಿಟ್ ಮತ್ತೆ ಡೆಂಟಲ್ ಕಾಷನ್ ಡಿಪಾಸಿಟ್ ಬಗ್ಗೆ ನೋಡ್ತಾ ಹೋಗೋಣಂತೆ. ನೋಡಿ ಇಲ್ಲಿ ಕ್ಲಿಯರ್ ಕಟ್ ಆಗಿ ಕೊಟ್ಟಿದ್ದಾರೆ. ಮೂರನೇ ಸುತ್ತಲ್ಲಿ ನೀವೇನಾದ್ರೂ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇದ್ರೆ ಮೆಡಿಕಲ್ ಕೋರ್ಸ್ ಫೀಸ್ ಡಿಪಾಸಿಟ್ ಅನ್ನ ಮಾಡಲೇಬೇಕು. ನೀವು ಎರಡನೇ ಸುತ್ತಿನಲ್ಲಿ ಅಂದ್ರೆ ಸೆಕೆಂಡ್ ರೌಂಡ್ ಅಲ್ಲಿ ಏನಾದ್ರೂ ಕಾಷನ್ ಡಿಪಾಸಿಟ್ ಪೇ ಮಾಡಿದ್ರೆ ಸೊ ಅದರ ಡಿಫರೆನ್ಸ್ ಅಮೌಂಟ್ ಅನ್ನ ಮಾತ್ರ ನೀವು ಪೇ ಮಾಡಬೇಕಾಗುತ್ತೆ. ಮತ್ತೆ ನೀವು 1,00,000 ಪೇ ಮಾಡೋ ಅವಶ್ಯಕತೆ ಇಲ್ಲ. ನೀವು ಸೆಕೆಂಡ್ ರೌಂಡ್ ಅಲ್ಲಿ ಆಲ್ರೆಡಿ 1,00,000 ರೂಪಾಯಿ ಪೇಮೆಂಟ್ ಮಾಡಿದ್ರೆ ಮತ್ತೆ ಇಲ್ಲಿ ಮಾಡುವಂತ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆಗಿ ನಿಮಗೆ ಆಪ್ಷನ್ ಎಂಟ್ರಿ ಪೋರ್ಟಲ್ ಓಪನ್ ಆಗುತ್ತೆ. ಒಂದೊಮ್ಮೆ ನೀವು 1,00,000 ರೂಪಾಯಿಯನ್ನ ಪೇಮೆಂಟ್ ಮಾಡಿದ್ರಿ, ಈಗ ನಿಮಗೆ 12 ಲಕ್ಷಕ್ಕೆ ಪೇಮೆಂಟ್ ಸೀಟ್ ಪಾರ್ಟಿಸಿಪೇಟ್ ಮಾಡ್ಬೇಕಂತ ಅನ್ಕೊಂಡಿದ್ದೀರಿ. ಹಾಗಾದ್ರೆ ನಿಮಗೆ ಎಷ್ಟು ರೂಪಾಯಿ ಚಲನ್ ಬರ್ತದೆ? ಹಾಗಾದ್ರೆ ಈಗ ನಿಮಗೆ ಗೊತ್ತಿರಲಿ 11 ಲಕ್ಷದ ಚಲನ್ ಮಾತ್ರ ಬರುತ್ತೆ, ಯಾಕಂದ್ರೆ ಆಲ್ರೆಡಿ ಅವ್ರ ಹತ್ರ 1,00,000 ರೂಪಾಯಿ ಇದೆ. ಇನ್ನು ಡೆಂಟಲ್ಗೆ ನೋಡಿ, ಆಲ್ರೆಡಿ ಬಹಳ ಮಂದಿ 10,000 ಪೇ ಮಾಡಿದಿರಿ ಡೆಂಟಲ್ಗೆ. ನೀವು ಡೆಂಟಲ್ಗೆ ಅಷ್ಟೇ ಪಾರ್ಟಿಸಿಪೇಟ್ ಮಾಡ್ಬೇಕಂತ ಅನ್ಕೊಂಡಿದ್ದೀರಿ, ನೀವುಗಳು ಕೂಡ 1,00,000ವನ್ನ ಪೇ ಮಾಡಬೇಕಾಗ್ತದೆ. ಆಲ್ರೆಡಿ 10,000 ಪೇಮೆಂಟ್ ಮಾಡೋದವರಿಗೆ ಗೊತ್ತಿರಲಿ 90K ಅಷ್ಟೇ ನಿಮಗೆ ಚಲನ್ ಬರ್ತದೆ. ಯಾರು ಹೊಸದಾಗಿ ಈಗ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಿ ಅವರು 1,00,000 ರೂಪಾಯಿ ಪೇಮೆಂಟ್ ಮಾಡಬೇಕು. ಇಷ್ಟೇ ಸಿಂಪಲ್, ಅರ್ಥ ಮಾಡ್ಕೊಳ್ಳಿ. ನೀವೇನಾದ್ರೂ ನಿಮ್ಮ ದುಡ್ಡು ಕೆಇ ಅವ್ರ ಹತ್ರ ಆಲ್ರೆಡಿ ಇದ್ದಿದ್ರೆ ನೀವು ಮತ್ತೆ ಪೇ ಮಾಡೋ ಅವಶ್ಯಕತೆ ಇಲ್ಲ, ಡಿಫರೆನ್ಸ್ ಅಮೌಂಟ್ ಇದ್ರೆ ಪೇ ಮಾಡಬೇಕು. ಅವ್ರ ಹತ್ರ 25,000 ರೂಪಾಯಿ ಅದೇ ರೀತಿ ಉಳಿದಿದ್ರೆ
75,000 ರೂಪಾಯಿ ಚಲನ್ ಬರ್ತದೆ. ಈ ರೀತಿಯಾಗಿ ಗೊತ್ತಿರಲಿ. ಇನ್ನು ಇತರೆ ಕೋರ್ಸ್ಗಳಿಗೆ ಪಾವತಿಸುವ ಮೊತ್ತವನ್ನ ಮೆಡಿಕಲ್ ಕೋರ್ಸ್ ಡಿಪಾಸಿಟ್ ಅಂತ ಪರಿಗಣಿಸುವುದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಇಂಜಿನಿಯರಿಂಗ್ ಅಲಾಟ್ ಆಗಿದೆ, ನೀವು ಕೂಡ ಪಾರ್ಟಿಸಿಪೇಟ್ ಮಾಡಬಹುದು ಅಂತ ಹೇಳಿದರೆ, ಇಂಜಿನಿಯರಿಂಗ್ 1.2 ಲ್ಯಾಕ್ ನೀವು ಪೇಮೆಂಟ್ ಮಾಡಿ ಅಡ್ಮಿಷನ್ ಕೂಡ ತಗೊಂಡಿದ್ದೀರಿ. ಈಗ ನೀವೇನು ಅನ್ಕೋತೀರಿ, ನನಗೆ 1 ಲಕ್ಷ ಪೇಮೆಂಟ್ ಮಾಡೋದು ಅವಶ್ಯಕತೆ ಇಲ್ಲ ಅಂತ ಅನ್ಕೊಂಡ್ರೆ ಅದು ರಾಂಗ್. ನೀವು ಕೂಡ 1 ಲಕ್ಷ ರೂಪಾಯಿ ಚಲನ್ ಅನ್ನ ಪೇ ಮಾಡಬೇಕು. 1 ಲಕ್ಷ ರೂಪಾಯಿ ಚಲನ್ ಅನ್ನು ನೀವು ಪೇಮೆಂಟ್ ಮಾಡಲೇಬೇಕು. ಓಕೆ, ಯಾಕೆ ಅಂತ ಅಂದ್ರೆ ಬೇರೆ ಕೋರ್ಸ್ಗಳಿಗೆ ನೀವು ಪಾವತಿಸಿರುವಂತಹ ದುಡ್ಡನ್ನ ಮೆಡಿಕಲ್ ಕೋರ್ಸಿಗೆ ಅಂತ ಹೇಳಿ ನಾವು ಕನ್ಸಿಡರ್ ಮಾಡೋದಿಲ್ಲ ಅನ್ನೋದನ್ನ ಇಲ್ಲಿ ಕ್ಲಿಯರ್ ಕಟ್ ಆಗಿ ಕೊಟ್ಟಿದ್ದಾರೆ. ಇನ್ನು ಥರ್ಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಿ, ನಿಮ್ಮ ಅದೃಷ್ಟಕ್ಕೆ ಒಂದು ಸೀಟ್ ಅಲಾಟ್ ಆಗ್ತದೆ. ನೀವೇನ್ ಮಾಡ್ತೀರಿ ಅಂತಂದ್ರೆ ಕಾಲೇಜಿಗೆ ವರದಿನಿ ಮಾಡ್ಕೊಳ್ಳೋದಿಲ್ಲ, ಅಂದ್ರೆ ನೀವು ಫೀಸು ಪೇ ಮಾಡೋದಿಲ್ಲ, ಅಡ್ಮಿಷನ್ ತಗೊಳ್ಳೋದಿಲ್ಲ. ಅವಾಗ ಏನ್ ಮಾಡ್ತಾರೆ, ನೀವು ಕಟ್ಟಿರುವಂತ ಮೆಡಿಕಲ್ ಕೋರ್ಸ್ ಫೀಸ್ ಅನ್ನ ಫೋರ್ಫೀಟ್ ಮಾಡ್ಕೋತಾರೆ, ಮುಟ್ಟುಗೋಲು ಹಾಕೊಳ್ತಾರೆ. ಅದರ ಜೊತೆಗೆ ದಂಡವನ್ನು ಕೂಡ ತಗೋತಾರೆ. ಅದರ ಜೊತೆಗೆ ಅದು MCC ಆಲ್ ಇಂಡಿಯಾ ಕೌನ್ಸಿಲಿಂಗ್ ಆಗಿರ್ಬೋದು ಅಥವಾ KE ಆಗಿರ್ಬೋದು, ಮುಂದಿನ ವರ್ಷದ ಕೌನ್ಸಿಲಿಂಗ್ ಅಲ್ಲಿ ಭಾಗವಹಿಸುವ ಅರ್ಹತೆಯನ್ನ ಪಡೆಯೋದಿಲ್ಲ. ಅಂದ್ರೆ ಸುಮ್ನೆ ಪಾರ್ಟಿಸಿಪೇಟ್ ಮಾಡಿದ್ರಾಯ್ತು ಬಿಡು ಅಂತ ಹೇಳಿ 1 ಲಕ್ಷನೂ 12 ಲಕ್ಷನೂ ಹಾಕೋಬೇಡಿ. ನೀವು ಸೀರಿಯಸ್ ಆಗಿ ಸೀಟ್ ಸಿಕ್ಕರೆ ಅಡ್ಮಿಷನ್ ಮಾಡಿಸ್ತೀನಿ ಅಂತ ಇದ್ರೆ ಮಾತ್ರ ಪಾರ್ಟಿಸಿಪೇಟ್ ಮಾಡಿ, ಇಲ್ಲ ಅಂದ್ರೆ ಮಾಡೋದಕ್ಕೆ ಹೋಗ್ಬೇಡಿ. ಅಷ್ಟೇ, ಕ್ಲಿಯರ್ ಕಟ್ ಆಗಿ ಅವ್ರು ಹೇಳ್ತಾ ಇರೋದು. ನೆಕ್ಸ್ಟ್ ಇಲ್ಲಿ ನೋಡಿ, ಬಹಳ ಸಿಂಪಲ್ ಆಗಿ ಹೇಳಿದ್ದಾರೆ, ಬಹಳ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ನಾನು ಇದನ್ನೇ ಹೇಳ್ತಾ ಇದ್ದೆ, ವೇಟ್ ಮಾಡಿ, KE ಅವ್ರು ಕ್ಲಿಯರ್ ಆಗಿ ಹೇಳ್ತಾರೆ ನೋಡಿ. ಈಗ ನೀವು ಜಿ ಸೀಟ್ ಅಂದ್ರೆ ಏನು, ಮೆಡಿಕಲ್ಗೆ ಸಂಬಂಧಪಟ್ಟಾಗ ನಾನು ಹೇಳ್ತೀನಿ 65,000 ಪ್ಯೂರ್ ಗೌರ್ಮೆಂಟ್ ಕಾಲೇಜು ಪ್ಲಸ್ 1.5 ಲ್ಯಾಕ್ ಕಾಲೇಜಸ್, ಇವೆಲ್ಲ ಜಿ ಸೀಟ್ಸ್ ಅಂತ ಹೇಳ್ತೀವಿ. ನೀವು 1 ಲಕ್ಷ ರೂಪಾಯಿ ಪೇಮೆಂಟ್ ಮಾಡಿದ್ರೆ ನೀವು ವೈದ್ಯಕೀಯದ ಜಿ ಸೀಟುಗಳಿಗೆ ಆಪ್ಷನ್ ಎಂಟ್ರಿ ಮಾಡಬಹುದು. ಅದರ ಜೊತೆಗೆ ಎಲ್ಲಾ ರೀತಿಯ ದಂತ ವೈದ್ಯಕೀಯ ಸೀಟುಗಳಿಗೆ ಆಪ್ಷನ್ ಎಂಟ್ರಿ ಮಾಡಬಹುದು. ನೋಡಿ, ಬಹಳ ಸಿಂಪಲ್. ಯಾಕಂದ್ರೆ ಬಹಳ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಸರ್ ನಾನೀಗ ಡೆಂಟಲ್ 6 ಲಕ್ಷಕ್ಕೆ ಪಾರ್ಟಿಸಿಪೇಟ್ ಮಾಡಬೇಕು, 5 ಲಕ್ಷಕ್ಕೆ ಮಾಡಬೇಕು, ನಾನು ಎಷ್ಟು ಪೇ ಮಾಡಬೇಕು? ಸೊ ನೀವು ಪೇಮೆಂಟ್ ಮಾಡೋದು ಓನ್ಲಿ 1 ಲಕ್ಷ ಮಾತ್ರ ಪೇಮೆಂಟ್ ಮಾಡಿದ್ರೆ ಸಾಕು. ಇಲ್ಲಿ ಕೆಳಗೂ ಕೂಡ ಕೊಟ್ಟಿದ್ದಾರೆ ನೋಡಿ, ಎಲ್ಲಾ ರೀತಿಯ ದಂತ ವೈದ್ಯಕೀಯ ಕೋರ್ಸ್ಗಳಿಗೆ ಅದು ಕ್ಯೂ ಇರ್ಲಿ, ಅಂದ್ರೆ ಮ್ಯಾನೇಜ್ಮೆಂಟು, NRI ಅಥವಾ ಪ್ರೈವೇಟು ಅಥವಾ ಗೌರ್ಮೆಂಟ್ ಯಾವುದೇ ಇದ್ರೂ ಕೂಡ ನೀವು ಡೆಂಟಲ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಿ ಅಂದ್ರೆ 1 ಲಕ್ಷ ರೂಪಾಯಿಯನ್ನ ಮಾತ್ರ ಪೇ ಮಾಡಿ. ಕ್ಲಿಯರ್ ಕಟ್ ಆಯ್ತು ಈಗ, ಹೌದಾ? ಇನ್ನು PCT ನೀವು ಮೆಡಿಕಲ್ MBBS PCT ಪಾರ್ಟಿಸಿಪೇಟ್ ಮಾಡ್ತೀರಿ ಅಂತ ಆದ್ರೆ 12 ಲಕ್ಷ ರೂಪಾಯಿಯನ್ನ ಪೇ ಮಾಡಿ. 12 ಲಕ್ಷ ಪೇ ಮಾಡಿ. ನೀವೀಗ ಕೇಳ್ತೀರಿ, ಸರ್ 12 ಲಕ್ಷದ ಪ್ರೈವೇಟ್ ಸೀಟ್ ಜೊತೆಗೆ ನಿಮಗೆಲ್ಲ ಗೊತ್ತೇ ಇದೆ, ಕೆಲವೊಂದಷ್ಟು 22.5 ಲಕ್ಷದಿದೆ, 25 ಲಕ್ಷದ್ದು MS ರಾಮಯ್ಯ ಇದೆ. ಸೀಟ್ ಇಲ್ಲ, ಬಟ್ ಪಾರ್ಟಿಸಿಪೇಟ್ ಮಾಡೋದ್ರೆ 1-2 ಸೀಟ್ ಇರಬೇಕು. 20.15 SDM ಇದೆ. ನಾನು ಇವೆಲ್ಲದಕ್ಕೂ ಚಾನ್ಸ್ ತಗೋಬೇಕು, ನಾನು ಎಷ್ಟು ಪೇ ಮಾಡಬೇಕು? ಒಂದು ಪಾಯಿಂಟ್ ಗೊತ್ತಿರಲಿ, ಇವೆಲ್ಲವೂ ಕೂಡ ಪಿ ಸೀಟಲ್ಲೇ ಬರುವಂತದ್ದು. ಪಿ ಸೀಟಲ್ಲೇ ಬರೋದಕ್ಕೆ ನೀವು 12 ಲಕ್ಷನೇ ಪೇಮೆಂಟ್ ಮಾಡಿದ್ರೆ ಸಾಕು. ಅದನ್ನೇ ಇಲ್ಲಿ ಹೇಳಿರೋದು. ಜಿ ಮತ್ತು ಪಿ ಅಂದ್ರೆ ಇದು RGHS ಅಂಡರ್ ಬರೋದಕ್ಕೆ 12 ಲಕ್ಷ ಇರ್ತದೆ. ಅದೇ ನಿಮಗೆ ಪ್ರೈವೇಟ್ ಯೂನಿವರ್ಸಿಟಿಯ ಪಿ ವೈದ್ಯಕೀಯ ಸೀಟುಗಳು, ಪ್ರೈವೇಟ್ ಯೂನಿವರ್ಸಿಟಿ ಅಂದ್ರೆ SDM, ಡಾಕ್ಟರ್ ಚಂದ್ರಮ್ಮ, ಆದಿಚುಂಚನಗಿರಿ, ಖಾಜಾ ಬಂದೆ ನವಾಜ್ 16 ಲಕ್ಷದ್ದು. ಸೊ ಅದಾದ್ಮೇಲೆ ನಿಮಗೆ BGS ಹೊಸ ಕಾಲೇಜು, BGS, PES, ಸಪ್ತಗಿರಿ, ಶ್ರೀನಿವಾಸ, ಇವೆಲ್ಲವೂ ಕೂಡ 22 ಲಕ್ಷ ಅಥವಾ 20 ಲಕ್ಷಕ್ಕಿಂತ ಜಾಸ್ತಿ ಇರೋದಲ್ವಾ? ಹಾಗಾದ್ರೆ ಅದಕ್ಕೆ ನಾವು ಎಷ್ಟು ಕಟ್ಟಬೇಕು ಅಂತ ಕೇಳಿದ್ರೆ ಅದಕ್ಕೂ ಕೂಡ ನೀವು 12 ಲಕ್ಷ ಅಷ್ಟೇ ಕಟ್ಟಿದ್ರೆ ಸಾಕು. ವ್ಯತ್ಯಾಸದ ಬಾಕಿ ಶುಲ್ಕ ಏನಿದೆ ಅಂದ್ರೆ ಡಿಫರೆನ್ಸ್ ಅಮೌಂಟ್ ಏನಿದೆ ಅದು ಫಲಿತಾಂಶದ ನಂತರ ಅಭ್ಯರ್ಥಿ ಪಾವತಿಸಬೇಕು ಅಷ್ಟೇ. ಹಾಗಂತೇಳಿ ಈಗ 12 ಲಕ್ಷ ಪೇ ಮಾಡಿಕೊಂಡು ನಿಮಗೆ 22 ಲಕ್ಷ ಸೀಟು ಕಾಣಿಸ್ತಾ ಇರ್ತದಲ್ಲಿ, ಏನೋ ಮಿಸ್ಟೇಕ್ ಮಾಡ್ಕೊಂಡು 22 ಲಕ್ಷದ್ದು ಶ್ರೀನಿವಾಸನೋ ಅಥವಾ SDM ಹಾಕೊಂಡು ನಿಮಗೆ ಅಲಾಟ್ ಆದ್ಮೇಲೆ, ಸರ್ ನನಗೆ 22 ಲಕ್ಷ ಅಂತ ಗೊತ್ತಿರಲಿಲ್ಲ, ನಾ 12 ಲಕ್ಷ ಅಂದ್ಕೊಂಡು ಹಾಕೊಂಡು ಬಿಟ್ಟೆ, ಈಗ ನನಗೆ ಆ ಸೀಟ್ ಬೇಡ, ಏನು ಹೇಳೋ ಹಾಗೆ ಇಲ್ಲ. ಹಂಗೇನಾದ್ರೂ ಹೇಳಿದ್ರೆ 12 ಲಕ್ಷ ರೂಪಾಯಿ ಹೋಯ್ತು, ನೀವು ತಿರುಪತಿ ಹುಂಡಿಗೆ ಹಾಕಿದ್ರಿ, 12 ಲಕ್ಷ ಹೋಗ್ಬಿಡ್ತದ. ಅದ್ರ ಜೊತೆಗೆ ಮುಂದಿನ ವರ್ಷ ನೀವು ಲಾಂಗ್ ಟರ್ಮ್ ಮಾಡಿನೂ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಅಲೋ ಮಾಡೋದಿಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, 12 ಲಕ್ಷ ಪೇಮೆಂಟ್ ಮಾಡಿದ್ಮೇಲೆ ಪ್ರೈವೇಟ್ ಯೂನಿವರ್ಸಿಟಿಯನ್ನ ಸೆಲೆಕ್ಟ್ ಮಾಡಬೇಕಾದ್ರೆ ಬಹಳ ಕೇರ್ಫುಲ್ ಆಗಿ ಮಾಡಿ. 22 ಲಕ್ಷದ್ದು 20 ಲಕ್ಷದ್ದು ಏನಿದೆಯಲ್ವಾ ಅದನ್ನ ಸೆಲೆಕ್ಟ್ ಮಾಡಬೇಕಾದ್ರೆ ಬಹಳ ಕೇರ್ಫುಲ್ ಆಗಿ ಮಾಡಿ. ಅದು ನನಗೆ ಇಷ್ಟ ಇಲ್ಲ ಅಂದ್ರೆ ಹಾಕೋದಕ್ಕೆ ಹೋಗ್ಬೇಡಿ.
ನೀವು 12 ಲಕ್ಷ ಪೇ ಮಾಡ್ಕೊಂಡು 12 ಲಕ್ಷ ಅಷ್ಟೇ ಹಾಕಿ, ಇಲ್ಲ 22 ಲಕ್ಷನ ಹಾಕ್ಬೋದು. ನೀವು 12 ಲಕ್ಷ ಪೇ ಮಾಡಿರೋದು ಅಲೋ ಮಾಡ್ತಾರೆ. ಆದ್ರೆ ಹಾಗಂತೇಳಿ ಸಿಕ್ಕ ಮೇಲೆ ನನಗೆ ಕೊಡೋದಕ್ಕಾಗೋದಿಲ್ಲ ಅಂದ್ರೆ ಕೇಳೋದಿಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಇನ್ನು ಎನ್ ಅಂಡ್ ಕ್ಯೂ ಸೀಟುಗಳಿಗೆ ಯಾರು ಪಾರ್ಟಿಸಿಪೇಟ್ ಮಾಡ್ಬೇಕಂತ ಅನ್ಕೊಂಡಿದ್ರಿ, 25 ಲಕ್ಷವನ್ನ ಪೇ ಮಾಡಬೇಕು. 25 ಲಕ್ಷ ಪೇ ಮಾಡಬೇಕು. ಸೊ ಅಂದ್ರೆ NRI ಮತ್ತೆ ಅದರ್ಸ್ ಮ್ಯಾನೇಜ್ಮೆಂಟ್ ಸೀಟ್ಗಳಿಗೆ 25 ಲಕ್ಷವನ್ನ ನೀವು ಪೇಮೆಂಟ್ ಮಾಡಬೇಕು. ಹಾಗಾದ್ರೆ ಇಲ್ಲಿ ಒಂದು ಪಾಯಿಂಟ್ ಏನು ನೋಡಿ, 1 ಲಕ್ಷ ಪೇಮೆಂಟ್ ಮಾಡಿದವರಿಗೆ ಜಿ ಸೀಟ್ ಮಾತ್ರ ಕಾಣಿಸ್ತಿರ್ತದೆ. 12 ಲಕ್ಷ ಪೇಮೆಂಟ್ ಮಾಡಿದವ್ರಿಗೆ ಜಿ ಮತ್ತು ಪಿ ಎರಡೂ ಸೀಟ್ ಕಾಣಿಸ್ತದೆ. ನಿಮಗೆ ಜಿನೂ ಎಲ್ಲ ಆ್ಯಡ್ ಮಾಡೋ ಹಂಗೆ ಮಾಡೋದಕ್ಕೇನಲ್ವಾ, ಆಲ್ರೆಡಿ 12 ಲಕ್ಷ ಅಂತೂ ಪೇಮೆಂಟ್ ಮಾಡಿರ್ತೀರಿ. ಪಿ ಸೀಟು ಆ್ಯಡ್ ಮಾಡೋದು. ಇನ್ನು ಎನ್ ಆ್ಯಂಡ್ ಕ್ಯೂ ಸೀಟ್ ಏನಿದೆಯಲ್ಲ, ಇದು ಎಲ್ಲಾ ರೀತಿಯ ಸೀಟುಗಳನ್ನು ಆ್ಯಡ್ ಮಾಡ್ಬೋದು. ನೀವು 25 ಲಕ್ಷ ಆ್ಯಡ್ ಮಾಡಿಬಿಟ್ರೆ ಜಿ ಸೀಟು ಆ್ಯಡ್ ಮಾಡಿ, ಪಿ ಸೀಟು ಆ್ಯಡ್ ಮಾಡಿ, ಕ್ಯೂ ಸೀಟು ಆ್ಯಡ್ ಮಾಡಿ, ಎಲ್ಲವನ್ನೂ ಆ್ಯಡ್ ಮಾಡ್ಬೋದು. ಎಲ್ಲಾ ರೀತಿಯ ಸೀಟುಗಳನ್ನು ನೀವು ಆ್ಯಡ್ ಮಾಡ್ಬೋದು. ರೈಟ್. ವೈದ್ಯಕೀಯ ದಂತ ವೈದ್ಯಕೀಯ ಕೋರ್ಸಿಗೆ ಮಾತ್ರ 1 ಲಕ್ಷ ಸಾಕು. ಎಲ್ಲ ರೀತಿ ಸೀಟುಗಳನ್ನ ನೀವು ಆ್ಯಡ್ ಮಾಡ್ಕೋಬಹುದು. ಇನ್ನು ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ಬೋದು ಹಾಗಾದ್ರೆ, ಬಹಳ ಸಿಂಪಲ್, ಕ್ಲಿಯರ್ ಆಗಿದೆ, ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಆದ್ರೂ ಕೂಡ ಇನ್ನೊಂದ್ಸರಿ ಹೇಳ್ತೀನಿ. ಫಸ್ಟ್ ರೌಂಡ್ ಅಲ್ಲಿ ನಿಮಗೆ ಸೀಟು ಸಿಕ್ಕಿತ್ತು, ಯಾವುದೇ ಚಾಯ್ಸ್ ಅನ್ನ ನೀವು ಹಾಕ್ಲೇ ಇಲ್ಲ. ಅಂದ್ರೆ ಹೊರಗೆ ಬಂದ್ಬಿಟ್ರಿ, ನೀವು ಯಾವುದೇ ಚಾಯ್ಸ್ ಅನ್ನು ಹಾಕ್ಲೇ ಇಲ್ಲ. ಚಾಯ್ಸ್ 3 ಆದ್ರೂ ಕೊಡ್ಬೇಕಿತ್ತು, ನೀವು ಅದನ್ನು ಕೊಟ್ಟಿಲ್ಲ. ಚಾಯ್ಸ್ 4 ಆದ್ರೂ ಕೊಡ್ಬೇಕಿತ್ತು, ಅದನ್ನು ಕೊಟ್ಟಿಲ್ಲ. ಹಂಗ ಬಿಟ್ಬಿಟ್ರಿ, ನೀವು ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅರ್ಹರಿಲ್ಲ. ಇನ್ನು ಚಾಯ್ಸ್ 1 and 2 ಅನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಿ ಫಸ್ಟ್ ರೌಂಡ್ ಅಲ್ಲೋ ಅಥವಾ ಸೆಕೆಂಡ್ ರೌಂಡ್ ಅಲ್ಲಿ, ಫೀಸ್ ಅನ್ನ ಪೇಮೆಂಟ್ ಮಾಡಿರ್ತೀರಿ, ಆದ್ರೆ ಅಡ್ಮಿಷನ್ ತಗೊಂಡಿರೋದಿಲ್ಲ ಅಥವಾ ಅಡ್ಮಿಷನ್ ತಗೊಂಡಿರ್ತೀರಿ, ವಾಟ್ ಎವರ್ ಇಟ್ ಮೇ ಬಿ. ಒಟ್ನಲ್ಲಿ ಫಸ್ಟ್ ರೌಂಡ್ ಅಲ್ಲಿ ಚಾಯ್ಸ್ 1 or 2 ತಗೋತೀರಿ. 1 or 2 ತಗೊಂಡಿದ್ರೆ ಮೀನಿಂಗ್ ಏನು, ಫೀ ಅಂತೂ ಪೇಮೆಂಟ್ ಮಾಡ್ಲೇಬೇಕಾ? ಅಥವಾ ಎರಡನೇ ಸುತ್ತಲ್ಲಿ ನಿಮಗೆ ವೈದ್ಯಕೀಯ ಸೀಟು ಹಂಚಿಕೆ ಆಗ್ತದ, ಶುಲ್ಕವನ್ನು ಪಾವತಿ ಮಾಡ್ತೀರಿ, ಅಥವಾ ಪಾವತಿನೇ ಮಾಡೋದಿಲ್ಲ. ಪಾವತಿ ಮಾಡಿದವರಂತೂ ಇಲ್ವೇ ಇಲ್ಲ, ಬರೋದೇ ಇಲ್ಲ. ನೀವು ಮಾಪಪ್ಪಿಗೆ ಪಾವತಿನೂ ಮಾಡೋದಿಲ್ಲ ಅಂತವರು ಈಗ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಬರೋದಿಲ್ಲ. ನೆಕ್ಸ್ಟ್, ಮೊದಲೇ ಸುತ್ತಲೇ ಚಾಯ್ಸ್ 3 ಅನ್ನ ಕೊಡ್ತೀರಿ. ಸೆಕೆಂಡ್ ರೌಂಡ್ ಅಲ್ಲಿ ನಿಮಗೆ ಮೆಡಿಕಲ್ ಸೀಟ್ ಅಲಾಟ್ ಆಗಿಬಿಡ್ತದೆ, ಫೀಸು ಕೂಡ ಪೇಮೆಂಟ್ ಮಾಡ್ತೀರಿ. ಇಂಥವ್ರು ಯಾರು ಇರೋದಿಲ್ಲ, ಅಂತ ದಡ್ರಲ್ಲ ಯಾರು ಕೂಡ, ಅಂಥವ್ರು ಥರ್ಡ್ ರೌಂಡ್ ಅಲ್ಲಿ ಬರೋದಿಲ್ಲ. ಫೈನ್. ಈಗ ದಂತ ವೈದ್ಯಕೀಯ ಕಾಲೇಜಲ್ಲಿ ಆಲ್ರೆಡಿ ಪ್ರವೇಶ ಪಡೆದಿರ್ತೀರಿ, ಅಂಥವ್ರು ಅಂದ್ರೆ ಆಲ್ರೆಡಿ ಡೆಂಟಲ್ ಕಾಲೇಜಿಗೆ ಅಡ್ಮಿಷನ್ ತಗೊಂಡಿದ್ದೀರಿ, ನೀವು ಬೆಟರ್ ಡೆಂಟಲ್ ಕಾಲೇಜ್ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಬರೋದಿಲ್ಲ. ನೀವು ಬೇಕಾದ್ರೆ MBBS ಗೆ ಪಾರ್ಟಿಸಿಪೇಟ್ ಮಾಡಬಹುದು ಅಷ್ಟೇ. ಇನ್ನು ಆಲ್ ಇಂಡಿಯಾ ಕೋಟಾದಲ್ಲಿ ಡೀಮ್ಡ್ ಯೂನಿವರ್ಸಿಟಿ ಆಗಿರ್ಬೋದು ಅಥವಾ ಯಾವುದೇ ಸಂಸ್ಥೆ ಅಥವಾ ಬೋರ್ಡ್ಗಳಿಂದ ಮೊದಲು ಮತ್ತು ಸೆಕೆಂಡ್ ರೌಂಡ್ ಅಲ್ಲಿ ಯಾವ್ದಾದ್ರು ಸೀಟನ್ನ ಪಡೆದು ಕಾಲೇಜಲ್ಲಿ ಅಡ್ಮಿಷನ್ ತಗೊಂಡಿದ್ರೆ ನಿಮಗೆ ಥರ್ಡ್ ರೌಂಡ್ ಭಾಗವಹಿಸೋದಕ್ಕೆ ಅರ್ಹರಾಗಿರೋದಿಲ್ಲ. ಬಹಳ ಸಿಂಪಲ್ ನೋಡಿ. ಇಲ್ಲಿ ಇಂಜಿನಿಯರಿಂಗ್ ಬಗ್ಗೆ ಹೇಳ್ತಾ ಇಲ್ಲ ಅವರು, ಮೆಡಿಕಲ್ ಬಗ್ಗೆ ಮಾತ್ರ ಹೇಳ್ತಾ ಇದ್ದಾರೆ. ಇಂಜಿನಿಯರಿಂಗ್ ನೆಕ್ಸ್ಟ್ ಪಾಯಿಂಟ್ ಹೇಳ್ತೀನಿ. ಈಗ ಮೆಡಿಕಲ್ ನಿಮ್ಗೆ ಯಾವುದೋ ಒಂದು ಬೇರೆ ಕಡೆ ಸೀಟ್ ಸಿಕ್ಕಿರ್ತದೆ, ಅದು ಡೀಮ್ಡ್ ಯೂನಿವರ್ಸಿಟಿ ಆಗಿರ್ಬೋದು, ಆಲ್ ಇಂಡಿಯಾ ಕೋಟಾದಲ್ಲಿ, ಅಥವಾ ಬೇರೆ ಯಾವುದೋ ಒಂದು ಸಂಸ್ಥೆ ಬೋರ್ಡ್ ಅಂತಂದ್ರೆ ನೀವು ತಮಿಳ್ನಾಡು ಬೋರ್ಡ್ ಅಲ್ಲಿ ಅಥವಾ ಕೇರಳದಲ್ಲಿ ಸೀಟ್ ತಗೊಂಡಿರ್ತೀರಿ, ಅಡ್ಮಿಷನ್ ಕೂಡ ಮಾಡಿಸಿರ್ತೀರಿ, ಅಂಥವ್ರು ಈಗ ಮಾಪಪ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಇನ್ನು ಈಗಾಗಲೇ ಇಂಜಿನಿಯರಿಂಗ್ ಆಗಿರ್ಬೋದು, ಆಯುಷ್ ಆಗಿರ್ಬೋದು, ಡೆಂಟಲ್ ಆಗಿರ್ಬೋದು, ಅಥವಾ ಯಾವುದೇ ಬೇರೆ ಕೋರ್ಸ್ಗಳಲ್ಲಿ ಪ್ರವೇಶವನ್ನ ಪಡೆದಿರ್ಬೋದು, ಅದು ವೆಟರ್ನರಿ, ಫಾರ್ಮ್ ಸೈನ್ಸ್, ವಾಟ್ ಎವರ್ ಇಟ್ ಮೇ ಬಿ. ಈಗ ನಿಮ್ಗೆ ಅನಿಸ್ತಾ ಇದೆ ಒಂದು 2-3 ಸೀಟ್ ಏನು ಉಳಿದಿದೆ, ಅದಕ್ಕೊಂದು ಚಾನ್ಸ್ ತಗೋತೀನಿ. ಸೀಟ್ ಸಿಗೋ ಚಾನ್ಸಸ್ ಬಹಳ ಕಡಿಮೆ. ಒಂದು ಪಾಯಿಂಟ್ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ರ್ಯಾಂಕು ಸೆಕೆಂಡ್ ರೌಂಡ್ ಅಲ್ಲಿ ಏನು ಕಟ್ ಆಫ್ ನಿಂತಿದೆಯಲ್ವಾ, ಸೆಕೆಂಡ್ ರೌಂಡಿಗೆ ನಿಂತಿರುವಂತಹ ಕಟ್ ಆಫಿನ ಒಳಗಡೆ ನಿಮ್ಮ ರ್ಯಾಂಕ್ ಇದ್ದಿದ್ರೆ ನಿಮಗೆ ಆಲ್ರೆಡಿ ಮೆಡಿಕಲ್ಲು ಸಿಕ್ತಿತ್ತು ಅಥವಾ ಡೆಂಟಲ್ಲು ಸಿಕ್ತಿತ್ತು. ನೀವು ಇಂಜಿನಿಯರಿಂಗು ಆಯುಷ್ ಹೋಗ್ತಾನೆ ಇರಲಿಲ್ಲ ಅಥವಾ ಡೆಂಟಲ್ಗೂ ಹೋಗ್ತಿರ್ಲಿಲ್ಲ, ಮೆಡಿಕಲ್ ಸಿಕ್ಬಿಡ್ತಿತ್ತು. ಅಂಥವರು ಈಗ ಪಾರ್ಟಿಸಿಪೇಟ್ ಮಾಡಿದ್ರೆ ನಾನು ಹೇಳ್ತೀನಿ ನಿಮಗೆ 99.999% ಸೀಟ್ ಸಿಗೋದಿಲ್ಲ. ಆದರೆ ಸಿಕ್ತು ಅಂತ ಇಟ್ಕೊಳ್ಳಿ, ಸಿಕ್ತು ಅಂತ ಇದ್ರೆ ನೀವೇನು ಆಲ್ರೆಡಿ ಅಡ್ಮಿಷನ್ ಮಾಡಿಬಿಟ್ಟು ಮೂಲ ದಾಖಲೆಗಳನ್ನ ಆಗ ಕಾಲೇಜಲ್ಲಿ ಕೊಟ್ಟಿರಲ್ವಾ, ಅಂದ್ರೆ ತಾವು ಅಭ್ಯಸಿಸುತ್ತಿರುವ ಕಾಲೇಜುಗಳಿಂದ ಪಡೆಯುವುದು, ಅಂದ್ರೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ನೀವೇನು ಕೊಟ್ಟಿದ್ದೀರಿ, ಇಂಜಿನಿಯರಿಂಗು, ಆಯುಷು, ಡೆಂಟಲ್ಲು, ಅದಕ್ಕೆ ಮೊದಲೇನ್ ಮಾಡ್ಬೇಕು, ಇಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕಿಂತ ಮುಂಚೆ ಡೇಟ್ ಅಂತೂ ಕೊಟ್ಟಿದ್ದಾರೆ, ವರಿ ಮಾಡ್ಕೋಬೇಡಿ. ಇವತ್ತು ನಾಳೆನು ಅಥವಾ ಇವತ್ತಾಯ್ತು ಈಗ ಸಂಜೆ, ನಾಳೆ ಅಥವಾ ನಾಡಿದ್ದು ನೀವು ಅಡ್ಮಿಷನ್ ತಗೊಂಡಿರುವಂತ ಆಯುಷ್ ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು, ಡೆಂಟಲ್ ಆಗಿರ್ಬೋದು, ಆ ಕಾಲೇಜಿಗೆ ಹೋಗಿ ಭೇಟಿಯಾಗಿ, ಮೀಟ್ ದೆಮ್, ಮೀಟ್ ಮಾಡಿಬಿಟ್ಟು ನಾನು ಈ ರೀತಿ ಸೀಟು MBBS ಸಿಕ್ಕರೆ
KEA ಹೋಗಿ ಕ್ಯಾನ್ಸಲ್ ಮಾಡ್ಕೊಂಡು ಬರ್ತೀನಿ, ಅಥವಾ ಯು ಕ್ಯಾನ್ ಸೇ KEA ದಿಂದ ಅಲಾಟ್ಮೆಂಟ್ ಲೆಟರ್ ಬರ್ತದ. ಬಂದ ಮೇಲೆ ನನಗೆ ಇಲ್ಲಿ ಡಾಕ್ಯುಮೆಂಟ್ಸ್ ನೀವು ಕೊಡ್ತೀರಾ? ಕೊಡೋದಿಲ್ಲ ಅಂದ್ರೆ ನನಗೆ ತಗೊಳ್ಳೋದಕ್ಕೆ ಏನ್ ಕಂಡೀಷನ್, ಅಥವಾ ಕೊಡ್ತೀರಿ ಅಂದ್ರೆ ಏನು ಫೈನ್ ಆದ್ರೆ ಏನಾದ್ರೂ ಇದೆಯಾ ಅನ್ನೋ ಕೇಳ್ಕೊಂಡ್ಬಿಡಿ. ಯಾಕಂದ್ರೆ ಇಲ್ಲಿ KE ಅವ್ರ ಕೈ ಎತ್ಬಿಟ್ಟಿದ್ದಾರೆ, ಎರಡೂ ಕೈ ಮೇಲೆ ಎತ್ಬಿಟ್ಟಿದ್ದಾರೆ KE ಅವರು. ಸೊ ಯಾವುದೇ ಕಾರಣಕ್ಕೂ ನಿಮ್ಮ ದಾಖಲಾತಿಯನ್ನ ತಗೊಂಡು ಬರೋ ಜವಾಬ್ದಾರಿ ನಿಮ್ಮದೇ ಅಂತ ಹೇಳ್ಬಿಟ್ಟಿದ್ದಾರೆ ಅವರು. ಆಕ್ಚುಲಿ ಹಿಂಗೆ ಹೇಳ್ಬಾರ್ದಾಗಿತ್ತು KE ಅವರು, ಆದ್ರೆ ಏನ್ ಮಾಡ್ಲಿಕ್ಕೆ ಬರೋದಿಲ್ಲ. ಓಕೆ, ನಿಮ್ ಕೈಯಲ್ಲಿ ಇಲ್ಲ. ಸೊ ಈಗ ಸೆಕೆಂಡ್ ರೌಂಡ್ ಅಲ್ಲಿ ನಿಮಗೆ ಇಂಜಿನಿಯರಿಂಗ್, ಆಯುಷ್, ದಂತವೈದ್ಯಕ್ಕೆ ಯಾವುದೇ ಕಾಲೇಜ್ ಸೀಟ್ ಸಿಕ್ಕರೆ ಫಸ್ಟ್ ಆ ಕಾಲೇಜಲ್ಲಿ ಕೇಳ್ಕೊಳ್ಳಿ, ನನಗೆ ಈ ರೀತಿ MBBS ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ, ಒಂದೊಮ್ಮೆ ಸೀಟ್ ಸಿಕ್ತು ಅಂದ್ರೆ ಡಾಕ್ಯುಮೆಂಟ್ಸ್ ಅನ್ನ ಕೊಡ್ತೀರಾ? ಕೊಡ್ಬೇಕಂದ್ರೆ ಹಂಗೆ ಕೊಡ್ತೀರಾ? ಫೈನ್ ಇಸ್ಕೋತೀರಾ? ಎಷ್ಟು ವರ್ಷದ ಫೈನ್ ಕಟ್ಟಬೇಕು? 4 ವರ್ಷದ ಕಟ್ಟಬೇಕಾ? ಒಂದೇ ವರ್ಷದ ಕಟ್ಟಬೇಕಾ? ಕೇಳ್ಕೊರಿ. ಯಾಕೆ ಅಂತ ಅಂದ್ರೆ ಒಂದು ಸಲ ಸಿಕ್ಕ ಮೇಲೆ ಏನಾಗ್ತದೆ ಅದು ಮೊದಲು ಹೇಳ್ತೀನಿ. ಸೊ ಯಾಕೆ ಅಂತ ಅಂದ್ರೆ ಈ ಸುತ್ತಲ್ಲಿ ಸೀಟು ಹಂಚಿಕೆ ಆದ್ಮೇಲೆ ಹಿಂದಿನ ಸುತ್ತಲ್ಲಿ ಹಂಚಿಕೆ ಆಗಿದ್ದ ಸೀಟು ತನ್ನಷ್ಟಕ್ಕೆ ರದ್ದುಗೊಳ್ಳುತ್ತದೆ. ಆಟೋಮೆಟಿಕಲಿ ನಿಮ್ಮ ಸೀಟ್ ಕ್ಯಾನ್ಸಲ್ ಆಗಿಬಿಡ್ತದ. ಈಗೇನಾದ್ರು ನಿಮ್ಗೆ ಮೆಡಿಕಲ್ ಸಿಕ್ತು, ಆಲ್ರೆಡಿ ಇಂಜಿನಿಯರಿಂಗು, ಡೆಂಟಲ್ಲು, BAMS ಅಡ್ಮಿಷನ್ ಮಾಡಿಸಿದ್ರಿ, ಆ ಸೀಟ್ ಕ್ಯಾನ್ಸಲ್ ಆಗಿಬಿಡ್ತದ. ನೀವು ಹೇಳ್ಬೋದು ಸರ್ ಆಲ್ರೆಡಿ ಅಡ್ಮಿಷನ್ ಮಾಡಿದ್ದೀನಿ, ಅವರ ಯೂನಿವರ್ಸಿಟಿಯಲ್ಲಿ ನನ್ನ ಹೆಸರು ಇರ್ತದ. ಏನೂ ಇರೋದಿಲ್ಲ, ಎಲ್ಲ ಕ್ಯಾನ್ಸಲ್ ಆಗಿಬಿಡ್ತದ. ಯಾವುದೇ ಕಾರಣಕ್ಕೆ ಆ ಸೀಟುಗಳನ್ನು ಹಿಂಪಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ಸುತ್ತಲ್ಲಿ ಏನು ನಿಮಗೆ ಪಾರ್ಟಿಸಿಪೇಟ್ ಮಾಡಿ ಸೀಟ್ ಸಿಕ್ಕಿರುತ್ತೋ ಅದಕ್ಕೆ ಕಡ್ಡಾಯವಾಗಿ ಕಂಪಲ್ಸರಿಯಾಗಿ ಅಡ್ಮಿಷನ್ ತಗೊಳ್ಳೇಬೇಕು. ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ, ಮೊದಲು ಕೇಳ್ಕೊಳ್ಳಿ ಡಾಕ್ಯುಮೆಂಟ್ಸ್ ಎಲ್ಲ ಕೊಡ್ತಾರಾ, ಕೊಡೋದಕ್ಕೆ ಏನ್ ಮಾಡಬೇಕು ಅಂತ ಹೇಳಿ. ಅದಾದ್ಮೇಲೆ ಇಲ್ಲಿ ಸೀಟ್ ಸಿಕ್ತು ಅಂದ್ರೆ ಮುಂದಿನ ಪ್ರೊಸೀಜರ್ ಮಾಡ್ಕೊಂಡು ಇಲ್ಲಿ ಬಂದು ಅಡ್ಮಿಷನ್ ತಗೊಳ್ಬಹುದು. ಈಗ ನೋಡಿ, ಪ್ರವೇಶ ಪಡೆದಿರುವ ಕಾಲೇಜುಗಳಿಂದ ಮೂಲ ದಾಖಲೆಗಳನ್ನ ತಂದು ಹೊಸದಾಗಿ ಹಂಚಿಕೆ ಆಗುವ ಕಾಲೇಜುಗಳಿಗೆ ಅಡ್ಮಿಷನ್ ತಗೊಳ್ಳುವಂತಹ ಜವಾಬ್ದಾರಿ ನಿಗದಿತ ಸಮಯದೊಳಗೆ ಅಭ್ಯರ್ಥಿಗಳ ಜವಾಬ್ದಾರಿ ಆಗಿರುತ್ತದೆ. ಬಹಳ ಸಿಂಪಲ್ ಆಗಿ ಹೇಳ್ಬಿಟ್ಟಿದ್ದಾರೆ ಅವರು, ನನಗೇನು ಸಂಬಂಧ ಇಲ್ಲ. ಸೊ ಆ ಕಾಲೇಜಿಂದ ಡಾಕ್ಯುಮೆಂಟ್ಸ್ ತರೋದು ನಿಮ್ ಜವಾಬ್ದಾರಿ ಅಷ್ಟೇ. ಸರಿ ನೋಡಿ, ಒಂದು ವೇಳೆ ಈ ಸುತ್ತಲೇ ಸೀಟು ಹಂಚಿಕೆ ಆದ್ರೆ ಪ್ರವೇಶವನ್ನ ನೀವು ಪಡೀಲಿಲ್ಲ ಅಂದ್ರೆ, ಈಗ ಮೆಡಿಕಲ್ ಸಿಕ್ತು ಅಥವಾ ಡೆಂಟಲ್ ಸಿಕ್ತು, ನೀವು ಅಡ್ಮಿಷನ್ ತಗೊಳ್ಳಿಲ್ಲ ಅಂದ್ರೆ ಎರಡೂ ಕಡೆ ಸೀಟನ್ನ ಕಳ್ಕೋತೀರಿ. ಯು ವಿಲ್ ಲೂಸ್ ಯುವರ್ ಸೀಟ್ ಇನ್ ಬೋತ್ ಸೈಡ್. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಶುಲ್ಕವನ್ನ ಮರಿಪಾವತಿ ಮಾಡೋದಿಲ್ಲ. ಅದಕ್ಕಾಗಿ ಯೋಚನೆ ಮಾಡಿ ಪಾರ್ಟಿಸಿಪೇಟ್ ಮಾಡಿ. ನೆಕ್ಸ್ಟ್, ಆಲ್ರೆಡಿ ಇದ್ರ ಬಗ್ಗೆ ಹೇಳಿದ್ದಾರೆ. ಸೊ ಆಲ್ ಇಂಡಿಯಾ ಕೋಟಾದ ಥರ್ಡ್ ರೌಂಡ್ ಫೈನಲ್ ರಿಸಲ್ಟ್ ಆದ್ಮೇಲೆ KE ಅವ್ರು ಏನ್ ಮಾಡ್ತಾರೆ ಅಂತ ಅಂದ್ರೆ ತಾತ್ಕಾಲಿಕ ಫಲಿತಾಂಶವನ್ನ ಪ್ರಕಟಣೆ ಮಾಡಿರ್ತಾರೆ. ಅದಾದ್ಮೇಲೆ ನಿಮಗೊಂದು ಕ್ವಿಟ್ ಆಪ್ಷನ್ ಅನ್ನ ಕೊಡ್ತಾರೆ. ನೀವು KES ಸೀಟ್ ಬಿಟ್ಟು MCC ಗೆ ಹೋಗ್ಬೋದು. ಒಂದೊಮ್ಮೆ MCC ಸೀಟ್ ಸಿಕ್ಕಿದೆ, KE ಸಿಕ್ಕಿದೆ, ನನಗೆ KEಯಲ್ಲೇ ಬೇಕು, MCC ಬೇಡ ಅಂದ್ರೆ ನೀವು ಲಿಖಿತವಾಗಿ ಅಂದ್ರೆ ಫಿಸಿಕಲಿ ಯು ಹ್ಯಾವ್ ಟು ಗೋ ಟು KEA. and write the letter to KEA that ನನಗೆ KEA ಸೀಟೇ ಬೇಕು, MCC ಬೇಡ. ಒಂದೊಮ್ಮೆ MCC KE ಎರಡು ಕಡೆ ಸಿಕ್ಕಿದೆ, ಪ್ರೊವಿಷನಲ್ ಗೊತ್ತಾಗ್ಬಿಡ್ತದೆ ನಿಮಗೆ. ಇಲ್ಲಿ KEಯಲ್ಲಿ KEA ಬೇಡ, MCC ಬೇಕು, ಸಿಂಪಲ್ ಪ್ರೊಸೀಜರ್. ಇಲ್ಲಿ ಕ್ವಿಟ್ ಆಪ್ಷನ್, ಇದನ್ನ ಅಮ್ಕಿ ಅಲ್ಲಿ ಹೋಗಿ. ಆದ್ರೆ ಒಂದೊಮ್ಮೆ MCC ಸೀಟೇ ನಿಮಗೆ ಬೇಡ, KEAದೇ ಬೇಕು, MCC 2 ಲಕ್ಷ ಹೋದ್ರು ಹೋಗ್ಲಿ, ಅವಾಗ ನೀವು KEA ಹೋಗಿ ಅಲ್ಲಿ ಹೋಗಿ ಪರ್ಮಿಷನ್ ಅಂದ್ರೆ ಬೈ ಹ್ಯಾಂಡ್ ನೀವು ಒಂದು ಲೆಟರ್ ಕೊಟ್ಟು ಬರಬೇಕು. ಇಲ್ಲ ಅಂತ ನಿಮ್ಮನ್ನು ಆಟೋಮೆಟಿಕಲಿ ಕನ್ಸಿಡರ್ ಮಾಡೋದಿಲ್ಲ ಅವರು. ದೆನ್ ಸೊ ಅಖಿಲ ಭಾರತ ಕೋಟಾದಲ್ಲಿ 3ನೇ ಸುತ್ತಲ್ಲಿ ಹಂಚಿಕೆ ಆದ ಅಭ್ಯರ್ಥಿಗಳು ಪ್ರಾಧಿಕಾರ 3ನೇ ಸುತ್ತಿನ ಹಂಚಿಕೆಯಾಗಿ ಭಾಗವಹಿಸಿದರೂ ಸಹ ಅಂತಹ ಅಭ್ಯರ್ಥಿಗಳನ್ನು 3ನೇ ಸುತ್ತಲ ಅಂತಿಮ ಸೀಟು ಹಂಚಿಕೆ ಪರಿಗಣಿಸುವುದಿಲ್ಲ. ಅದೇ ಅಲ್ಲಿ ಥರ್ಡ್ ರೌಂಡ್ ಇದ್ರೆ ಸೊ ಅಲ್ಲಿ ಸೀಟ್ ಸಿಕ್ತು ಅಂದ್ರೆ ಆಟೋಮೆಟಿಕಲಿ ಇಲ್ಲಿಂದ ಬಿಟ್ಬಿಡ್ತಾರೆ. ಬಟ್ ಇಲ್ಲಿ ಬಿಡಬಾರದು ಅಂದ್ರೆ ನೀವು KEA ಹೋಗಿ ರಿಕ್ವೆಸ್ಟ್ ಮಾಡ್ಬೇಕಷ್ಟೇ. ನಾವು ಡೇಟ್ ಯಾವಾಗ ಸಾಕಷ್ಟು ಸಮಯವನ್ನು ಕೊಟ್ಟಿದ್ದಾರೆ, ಆರಾಮ್ಸೆ ಡಿಸಿಷನ್ ತಗೊಳ್ಳಿ. 7ನೇ ತಾರೀಕು ಅಂದ್ರೆ ಇವತ್ತಿನಿಂದ 13ನೇ ತಾರೀಕು ಮಧ್ಯಾಹ್ನ 12 ಗಂಟೆವರೆಗೆ ನಿಮಗೆ ಫೀಸ್ ಪೇಮೆಂಟ್ ಮಾಡೋದಕ್ಕೆ ಟೈಮ್ ಅನ್ನ ಕೊಟ್ಟಿದ್ದಾರೆ. ಸೊ ಅದು ನೀವು ಆಪ್ಷನ್ ಎಂಟ್ರಿಯನ್ನು ಮಾಡಬಹುದು, ಫೀಸ್ ಅನ್ನು ಕೂಡ ಮಾಡಬಹುದು, ಅದಕ್ಕೆ ಟೈಮ್ ಅನ್ನ ಕೊಟ್ಟಿರುವಂತದ್ದು. ಅದಕ್ಕಾಗಿ ಅಲ್ಲಿ ತನಕ ವೇಟ್ ಮಾಡಬೇಡಿ. ಮೇ ಬಿ 7, 8 ಇವತ್ತು ನಾಳೆ ಟೈಮ್ ತಗೊಳ್ಳಿ, ಅಥವಾ ನಾಡಿದ್ದು ಕೂಡ ತಗೊಳ್ಳಿ. ಸ್ಯಾಟರ್ಡೆ ಫೀಸ್ ಅನ್ನ ಪೇ ಮಾಡುವಂತ ಅವಶ್ಯಕತೆಯನ್ನ ಅಂದ್ರೆ ಟೈಮ್ ಅನ್ನ ಮಾಡ್ಕೊಳ್ಳಿ. ಇನ್ನು ಉಳಿದಿದ್ದೆಲ್ಲ ನಾನು ಆಲ್ರೆಡಿ ಹೇಳಿರುವ ಹಾಗೆ ಅದೇ ರೀತಿ ಇದೆ. ಹೊಸದಾಗಿ ಯಾರಾದ್ರೂ ನೋಂದಾಯಣೆ ಮಾಡಿ ಇದ್ರೆ ನೀವು ಪರಿಶೀಲನೆ ಸ್ಲಿಪ್ ಅಂದ್ರೆ ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಆಪ್ಷನ್ ಎಂಟ್ರಿ ಸಂಬಂಧಪಟ್ಟಾಗ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನ್ ಹೇಳಿದಾರೆ ಅಂದ್ರೆ, ಸೀಟು ಮ್ಯಾಟ್ರಿಕ್ಸ್ ಅಲ್ಲಿ ಏನು ಕಾಲೇಜಸ್ ಗಳನ್ನ ಕೊಟ್ಟಿದ್ದೀವಿ ಅದಷ್ಟನ್ನೇ ಆಡ್ ಮಾಡಬೇಡಿ,
ಅಂದ್ರೆ ಅದಷ್ಟನ್ನೇ ಆಡ್ ಮಾಡ್ಕೊಂಡು ಮಿಸ್ಟೇಕ್ ಆಗಿದೆ ಅಂತ ಮಾಡ್ಕೊಳಕ್ ಹೋಗ್ಬೇಡಿ. ಅಂದ್ರೆ ಮುಂದೆ ಏನಾಗ್ತದ, ಈಗ ಇವತ್ತು ನಾಳೆ ನಾಡಿದ್ದೇನಾದ್ರೂ ಯಾರೋ ಒಬ್ರು ಬಂದು ಸೀಟನ್ನ ಕ್ಯಾನ್ಸಲ್ ಮಾಡ್ಕೊಂಡ್ರೆ ಆ ಸೀಟುಗಳನ್ನು ಕೂಡ ಮಾಪಪ್ ಅಲ್ಲಿ ಕನ್ಸಿಡರ್ ಮಾಡ್ತೀವಿ. ಆ ಕಾರಣಕ್ಕೆ ಸೀಟ್ ಮೆಟ್ರಿಕ್ಸ್ ಅಲ್ಲಿ ತೋರಿಸಿರುವ ಸೀಟುಗಳು ಇರಲಿ ಅಥವಾ ಇಲ್ಲದಿರಲಿ, ಅಭ್ಯರ್ಥಿಗಳು ಸೇರಿಕೊಳ್ಳುವ ಆಸಕ್ತಿ ಇರುವ ಎಲ್ಲಾ ಆಪ್ಷನ್ಸ್ ಗಳನ್ನ ನೀವು ದಾಖಲಿಸಬೇಕು ಅಂತ ಹೇಳಿದ್ದಾರೆ. ನೋಡಿ ಬಹಳ ಸಿಂಪಲ್. ಅಂದ್ರೆ ಈಗ ಯಾವುದೋ ಒಂದು ಎಕ್ಸ್ ಕಾಲೇಜಲ್ಲಿ ಸೀಟ್ ಇಲ್ಲ, ಅದನ್ನ ನೀವು ಆಡ್ ಮಾಡ್ಕೊಳ್ಳದೆ ಇರೋದಕ್ಕೆ ಹೋಗ್ಬೇಡಿ. ಆ ಎಕ್ಸ್ ಕಾಲೇಜಲ್ಲಿ ಇವತ್ತು ನಾಳೆನೋ ಸೀಟ್ ಕ್ಯಾನ್ಸಲ್ ಆಗಿ ಅದು ಆಡ್ ಆದ್ರೆ, ಅದಕ್ಕಾಗಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನಿಮಗೆ ನೀವೇನ್ ಥಿಂಕ್ ಮಾಡಿ, ಈಗ ಒಂದು 65 ಕಾಲೇಜ್ ಇದೆ, 65 ಕಾಲೇಜಲ್ಲಿ ಒಂದು 8-10 ಕಾಲೇಜಲ್ಲಿ ಸೀಟ್ ಉಳಿದಿರ್ತದೆ, ಆ 8-10 ಅಷ್ಟೇ ಹಾಕ್ಬಿಡಿ, 65 ಕಾಲೇಜು ಹಾಕಿ. ಅಥವಾ ಅದರಲ್ಲಿ 2-3 4-5 ಕಾಲೇಜನ್ನು ಬಿಡ್ತೀರಿ, ನೀವು ಸಿಕ್ಕರೆ ನಾನು ಹೋಗೋದಿಲ್ಲ ಅನ್ನೋದನ್ನು ಮಾತ್ರ ಬಿಡಿ. ಅದರಲ್ಲಿ ಸೀಟ್ ಇದೆಯೋ ಇಲ್ಲೋ ನೀವು ನೋಡ್ಕೊಳಕ್ ಹೋಗ್ಬೇಡಿ. ಆದರೆ ಆ ಸೀಟು ಸಿಕ್ಕರೆ ನಾನು ಹೋಗೋದಿಲ್ಲ ಅನ್ನೋದನ್ನ ಮಾತ್ರ ಡಿಲೀಟ್ ಮಾಡ್ಕೊಳ್ಳಿ. ಬಟ್ ಇದನ್ನ ಹೊಸ ಆಪ್ಷನ್ ಎಂಟ್ರಿನೇ ಮಾಡಬೇಕು, ಮೊದಲು ದಾಖಲಿಸಿದ ಆಪ್ಷನ್ಗಳನ್ನ ಪರಿಗಣಿಸುವುದಿಲ್ಲ. ಸೊ ಹೊಸ ಆಪ್ಷನ್ ಎಂಟ್ರಿನೇ ಮಾಡಬೇಕು. ಅದಾದ್ಮೇಲೆ ಶುಲ್ಕದ ವಿನ್ಯಾಸಗಳು, ಅಂದ್ರೆ ಫೀ ಸ್ಟ್ರಕ್ಚರ್ ನೋಡ್ಕೊಂಡು ಆಪ್ಷನ್ ಎಂಟ್ರಿ ಮಾಡಂತ ಹೇಳಿದರೆ, ನಾನು ಆಲ್ರೆಡಿ ಅಲ್ಲಿ ಹೇಳಿದ್ದೀನಿ. ನೀವು 12 ಲಕ್ಷ ಪೇ ಮಾಡಿ 22 ಲಕ್ಷ ಸೀಟ್ ಕಾಣಿಸ್ತಾ ಇದೆ ಅಂತ ಆ ಸೀಟು ಆಡ್ ಮಾಡ್ಕೊಂಡು ಕುಂತ್ರಿ ಅಂದ್ರೆ ನಿಮ್ಮ ಮಿಸ್ಟೇಕ್ ಆಗ್ತದೆ ಅನ್ನೋದು ಗೊತ್ತಿರಲಿ. ಇನ್ನು ಥರ್ಡ್ ರೌಂಡ್ ಪ್ರಕ್ರಿಯೆಯಲ್ಲಿ ಭಾಗವಹಿಸುವ ಅಭ್ಯರ್ಥಿಗಳ ಸೀಟುಗಳ ಲಭ್ಯತೆಯನ್ನು ನೋಡಿ ವಿವಿಧ ವರ್ಗಗಳ ಸೀಟುಗಳ ಶುಲ್ಕವನ್ನು ಸಹ ತೆಗೆದುಕೊಂಡು ಭಾಗವಹಿಸಿ. ಇದಂತೂ ಸೇಮು. ಸೊ ಇದನ್ನ ನೀವು ನಿಮ್ಮ ಪಾಲಕರೊಂದಿಗೆ ನಿರ್ಧರಿಸಿ ಈ ಸುತ್ತಿನಲ್ಲಿ ಭಾಗವಹಿಸಲು ಮತ್ತೊಮ್ಮೆ ಸೂಚಿಸಿದೆ ಅಂತ ಕೊಟ್ಟಿದ್ದಾರೆ. ದಟ್ ಈಸ್ ಆಲ್ಸೋ ಫೈನ್. ಸೊ ಇದಿಷ್ಟು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್. ಇದರಲ್ಲಿ ಕ್ವಿಕ್ ಆಗಿ ಹೇಳ್ಬೇಕಂದ್ರೆ ಬ್ರೀಫ್ ಮಾಡ್ಬೇಕು ಎಟ್ ದ ಎಂಡ್. ಅಂದ್ರೆ ಆಪ್ಷನ್ ಎಂಟ್ರಿಗೆ 7ರಿಂದ 13ನೇ ತಾರೀಕುವರೆಗೆ ಟೈಮ್ ಇದೆ. ಅಂದ್ರೆ ಇವತ್ತಿಂದ 13ನೇ ತಾರೀಕು. ಸೊ ನೀವು ಪೇಮೆಂಟ್ ಮಾಡಬೇಕಾಗಿರೋದು 1 ಲಕ್ಷ ಪೇಮೆಂಟ್ ಮಾಡಿದ್ರೆ ಎಲ್ಲಾ ಜಿ ಸೀಟ್ಗಳಿಗೆ, 12 ಲಕ್ಷ ಪೇಮೆಂಟ್ ಮಾಡಿದ್ರೆ ಪಿ ಮತ್ತೆ ಜಿ ಸೀಟು, 25 ಲಕ್ಷ ಮಾಡಿದ್ರೆ ಎಲ್ಲಾ ಸೀಟಿಗೂ ಮಾಡಬಹುದು. ಎಲ್ಲಾ ರೀತಿಯ ಡೆಂಟಲ್ ಪಾರ್ಟಿಸಿಪೇಟ್ ಮಾಡ್ಬೇಕಾದ್ರೆ 1 ಲಕ್ಷ ರೂಪಾಯಿ ಅಷ್ಟೇ ಪೇ ಮಾಡಿದ್ರೆ ಸಾಕು. ಸೊ ಇದಿಷ್ಟು ಇವತ್ತಿನ ಇನ್ಫಾರ್ಮೇಶನ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.